ಆತ್ಮೀಯ ತರಬೇತಿದಾರರೇ, ಈ ದಿನದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಈ ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಲ್ಯಾಪಿಂಗ್ ಮತ್ತು ಆನಿಂಗ್ ಬಗ್ಗೆ ಪಾಠವನ್ನು ಮಾಡಿದ್ದೀನಿ. ಈ ಲ್ಯಾಪಿಂಗ್ ಮತ್ತೆ ಆನಿಂಗ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ದಿನದ ತರಗತಿಯಲ್ಲಿ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರಿಗಾರ್ಡಿಂಗ್ ಲ್ಯಾಪಿಂಗ್ ಅಂಡ್ ಆನಿಂಗ್. ಈ ಲ್ಯಾಪಿಂಗ್ ಅಂಡ್ ಆನಿಂಗ್ ನಲ್ಲಿ ಅನೇಕ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಮಕ್ಕಳು ಕೇಳ್ತಾರೆ. OMR ಪ್ಯಾಟರ್ನ್ ಆರ್ CBT ಪ್ಯಾಟರ್ನ್. ನೀವು ಮಾರ್ಕ್ ಟೆಸ್ಟ್ ತಗೊಂಡಾಗಲೂ ಕೂಡ ಅನೇಕ ಪ್ರಶ್ನೆಗಳಿದೆ. ಆ ಕ್ವಶನ್ಸ್ ಕೆಲವೊಂದು ಇಲ್ಲಿ ಹಾಕಿದ್ದೀನಿ. ಈಗಾಗಲೇ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಇಲ್ಲಿ ತೆಗೆದುಕೊಂಡಿದ್ದೀನಿ. ಈ ಕ್ವಶನ್ಸ್ ಅನ್ನ ಈಗ ನೋಡ್ತಾ ಹೋಗೋಣ. ಸೊ ನೀವು ಈಗ ತಾನೇ ಪಾಠ ಮಾಡಿದ್ದೀನಿ ಇದ್ರ ಬಗ್ಗೆ, ಲ್ಯಾಪಿಂಗ್ ಅಂಡ್ ಆನಿಂಗ್ ಬಗ್ಗೆ. ಸೊ ಮನನ ಮಾಡ್ಕೊಂಡಿದ್ದೀರಿ. ಸೊ ವರ್ಕೌಟ್ ಮಾಡಬೇಕು. ಇದೆಲ್ಲ ಬಂದ್ಮೇಲೆ ಪ್ರತಿಯೊಂದನ್ನು ಬರೆದು ನೀವು ಪ್ರಾಕ್ಟೀಸ್ ಮಾಡಬೇಕು. ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಸೊ ನಾವು let us come multiple choice question on lapping and ಆನಿಂಗ್. Choose the correct answer. So that is multiple choice questions ನಲ್ಲಿ ನಿಮಗೆ ಬರ್ತಕ್ಕಂಥದ್ದು ಮಕ್ಕಳೇ choose the correct answer. ಏನ್ choose the correct answer ನಲ್ಲಿ ಏನಿದೆ? Which material is used to clean the lapping plate after charging? ಯಾವ ಮೆಟೀರಿಯಲ್ ಅನ್ನ ಯೂಸ್ ಮಾಡ್ತಾರೆ ಲ್ಯಾಪಿಂಗ್ ಪ್ಲೇಟ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ ಅಂತ ಇಲ್ಲಿ ಪ್ರಶ್ನೆ ನಿಮ್ಗೆ ಇದೆ. ಏನ್ ಕೇಳಿದಾನೆ? ಆಯಿಲ್, ಕೆರೋಸಿನ್, ಕೂಲೆಂಟ್ ಆಯಿಲ್, ಪೆಟ್ರೋಲಿಯಂ ಜೆಲ್ಲಿ. ಯಾವುದು ಇರ್ಬೋದಾ? ನೋಡೋಣ. ಎಸ್, ಕೆರೋಸಿನ್. ಸೊ ಆಫ್ಟರ್ ಚಾರ್ಜಿಂಗ್ ಟು ಕ್ಲೀನ್ ದ ಲ್ಯಾಪಿಂಗ್ ಪ್ಲೇಟ್ ಬೈ ಕೆರೋಸಿನ್. ನಾನು ಹೇಳಿದ್ದೀನಿ ಮಕ್ಕಳೇ. ಎರಡನೇ ಪ್ರಶ್ನೆ ಮಾಡೋಣ. Which abrasive is used to lapping soft steel and non-ferrous metal? Abrasive material ಹೇಳಿದೀನಿ. ಸಿಲಿಕಾನ್ ಕಾರ್ಬೈಡ್, ಬೋರಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಡೈಮಂಡ್, ಲೈಕ್ ದಟ್. ಈಗ ಡೈಮಂಡ್ ಇದೆ, ಬೋರಾನ್ ಕಾರ್ಬೈಡ್ ಇದೆ, ಸಿಲಿಕಾನ್ ಕಾರ್ಬೈಡ್ ಇದೆ, ಅಲ್ಯೂಮಿನಿಯಂ ಆಕ್ಸೈಡ್ ಇದೆ. ಅದರಲ್ಲಿ ಸಾಫ್ಟ್ ಸ್ಟೀಲ್ ಅಂಡ್ ನಾನ್ ಫೆರಸ್ ಮೆಟಲ್ಗೆ ಈ ಒಂದು ಅಬ್ರೆಸಿವ್ ಮೆಟೀರಿಯಲ್ ಯಾವುದನ್ನ ನಾವು ಬಳಸ್ತೀವಿ? That is the aluminum oxide. Very correct answer. Come to the third questions. What is the name of the part marked X in lapping tool? ಮಕ್ಕಳೇ, ಇಲ್ಲೊಂದು ಲ್ಯಾಪಿಂಗ್ ಟೂಲ್ ಚಿತ್ರ ಬಂದಿದೆ, ಕಾಣಿಸ್ತಾ ಇದೆಯಾ? ಈ ಲ್ಯಾಪಿಂಗ್ ಟೂಲ್ ಚಿತ್ರದಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾನಲ್ಲ, ಇದು ಏನು? ಆನ್ಸರ್ ನೋಡೋಣ. ಸ್ಲಿಟ್ ಅಂತಾನೆ, ಬುಸ್ ಅಂತಾನೆ, ಸ್ಲೀವ್ ಅಂಡ್ ಗ್ರೂ. ವಾಟ್ ಇಸ್ ದಿಸ್? ದಿಸ್ ಈಸ್ ಸ್ಲಿಟ್. ಯಾತಕ್ಕೆ ಇದು ಹೇಳಿದೀನಿ ನಾನು? ಎಕ್ಸ್ಪಾನ್ಷನ್ ಪರ್ಪಸಸ್ಗೆ. ಮುಂದಿನ ಪ್ರಶ್ನೆ. ವಾಟ್ ಇಸ್ ದ ನೇಮ್ ಆಫ್ ದ ಆಪರೇಷನ್? ಈ ಆಪರೇಷನ್ಸ್ ಏನು ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಇಂಟರ್ನಲ್ ರಿಂಗ್ ಲ್ಯಾಪಿಂಗ್, ಎಕ್ಸ್ಟರ್ನಲ್ ಲ್ಯಾಪಿಂಗ್ ಬೈ ಸ್ಪೆಷಲ್ ಲ್ಯಾಪ್ಸ್, ಲ್ಯಾಪಿಂಗ್ ಇಂಟರ್ನಲ್ ಸಿಲಿಂಡರ್, ಚಾರ್ಜಿಂಗ್ ಸಿಲಿಂಡ್ರಿಕಲ್ ಲ್ಯಾಪ್ಸ್ ಅಂತ ಇದೆ. ವಿಚ್ ಇಸ್ ಕರೆಕ್ಟ್? ಇದು ಸ್ಪೆಷಲ್ ಲ್ಯಾಪ್ಸ್ ಗೊತ್ತು, ಹಾಗಾಗಿ ಇದು ಎಕ್ಸ್ಟರ್ನಲ್ ಲ್ಯಾಪಿಂಗ್. ಎಕ್ಸ್ಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸ್ ನ ಲ್ಯಾಪ್ ಮಾಡ್ತಾ ಇದ್ದಾರೆ ಬೈ ಸ್ಪೆಷಲ್ ಲ್ಯಾಪ್ಸ್. ಬಿ ಇಸ್ ಕರೆಕ್ಟಾ? ಎಸ್, ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಗುಡ್. ಸೊ ಈ ರೀತಿ ಮಕ್ಕಳೇ ನೀವು ಅಭ್ಯಾಸ ಮಾಡಬೇಕು. ಮನಸ್ಸಿನಲ್ಲಿ ಏನ್ ಮಾಡ್ಬೇಕು? ಅದನ್ನ ರಿಜಿಸ್ಟರ್ ಅನ್ನ ನೀವು ಮಾಡ್ಕೊಳ್ತಾ ಹೋಗ್ಬೇಕು. ಇಲ್ಲ ಅಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಕಷ್ಟ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಬರೋಣ ಮಕ್ಕಳೇ. What type of abrasive are used in honing the cast iron and non-ferrous material? ಆನಿಂಗ್ ಪ್ರಶ್ನೆ ಇದು. ಆನಿಂಗ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಕ್ಯಾಸ್ಟ್ ಐರನ್ ಅಥವಾ ಮತ್ತು ನಾನ್ ಫೆರಸ್ ಮೆಟೀರಿಯಲ್ ಮಾಡಲಿಕ್ಕೆ ಏನು ಆನಿಂಗ್ ಅಬ್ರೆಸಿವ್ ಅನ್ನು ಆನಿಂಗ್ ಸ್ಟೋನ್ಸ್ ಅಂತ ಕರಿತೀವಿ, ಆನಿಂಗ್ ಸ್ಟಿಕ್ಸ್ ಅಂತ ಕರಿತೀವಿ. ಅಲ್ಲಿ ಯಾವುದನ್ನ ಬಳಸ್ತಾರೆ? ಡೈಮಂಡ, ಬೋರಾನ್ ಕಾರ್ಬೈಡ, ಸಿಲಿಕಾನ್ ಕಾರ್ಬೈಡ, ಅಲ್ಯೂಮಿನಿಯಂ ಆಕ್ಸೈಡ? ಸೊ ದಟ್ ಈಸ್ C is the correct answer. ಸಿಲಿಕಾನ್ ಕಾರ್ಬೈಡ್ ಅನ್ನ ಕ್ಯಾಸ್ಟ್ ಐರನ್ ಮತ್ತೆ ನಾನ್ ಫೆರಸ್ ಮೆಟೀರಿಯಲ್ಸ್ ಗೆ ಬಳಸ್ತೀವಿ. Now come to the next questions. Which process improve the quality of fit between the mating components? That is filing, turning, grinding, lapping. So lapping purpose ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಮಕ್ಕಳೇ. So D is the correct answer.
ಆನ್ಸರ್. ಲ್ಯಾಪಿಂಗ್ ಪರ್ಪಸಸ್ ಎಲ್ಲ ಹೇಳಿದೀನಿ. ಟು ಅಚೈವ್ ಹೈ ಡಿಗ್ರಿ ಆಫ್ ಅಕ್ಯುರಸಿ, ಟು ಅಚೈವ್ ಆರ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಪಿಟ್ ಬಿಟ್ವೀನ್ ದ ಟೂ ಮೇಟಿಂಗ್ ಕಾಂಪೊನೆಂಟ್ಸ್. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಈಸ್ ಡಿ. ಮುಂದಿನ ಪ್ರಶ್ನೆ ಬರೋಣ ಮಕ್ಕಳೇ. ವಿಚ್ ಅಬ್ರೆಸಿವ್ ಈಸ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಸಾಫ್ಟ್ ಸ್ಟೀಲ್ ಅಂಡ್ ನಾನ್ ಫೆರಸ್ ಮೆಟಲ್? ಈಗಾಗಲೇ ಬಂದಿದೆ ಮಕ್ಕಳೇ, ಆದ್ರೆ ಆನ್ಸರ್ ಚೇಂಜ್ ಇದೆ ನೋಡೋಣ. ಸಿಲಿಕಾನ್ ಕಾರ್ಬೈಡ್, ಬೋರಾನ್ ಕಾರ್ಬೈಡ್, ಡೈಮಂಡ್ ಅಂಡ್ ಫ್ಯೂಸ್ಡ್ ಅಲ್ಯೂಮಿನಿಯಂ ಅಂತ ಇದೆ ಮಕ್ಕಳೇ. ಈ ಸಾಫ್ಟ್ ಸ್ಟೀಲ್ ಮತ್ತೆ ನಾನ್ ಫೆರಸ್ ಮೆಟಲ್ ಗೆ ಯಾವ ಅಬ್ರೆಸಿವ್ ನ ಲ್ಯಾಪಿಂಗ್ ಮಾಡೋ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅಂದ್ರೆ ದಟ್ ಈಸ್ ಫ್ಯೂಸ್ಡ್ ಅಲ್ಯೂಮಿನಿಯಂ. ಯಾವ್ದನ್ನ ಬಳಸ್ತೀವಿ? ಫ್ಯೂಸ್ಡ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ವೆರಿ ಗುಡ್. ನೌ ಕಮ್ ಟು ವಾಟ್ ಈಸ್ ಲ್ಯಾಪಿಂಗ್. ಹೇಳ್ಬಿಡ್ತೀನಿ, ನಿಮ್ಮ ಮೈಂಡ್ ಅಲ್ಲಿ ರೆಕಾರ್ಡ್ ಆಗ್ಬಿಟ್ಟಿರ್ಬೇಕು. ಏನಂತ? ಲ್ಯಾಪಿಂಗ್ ಅಂದ್ರೆ ಫಿನಿಶಿಂಗ್. ಇಟ್ಸ್ ಎ ಪ್ರೋಸೆಸ್ ಆಫ್, ನೋಡೋಣ, ಫೈಲಿಂಗ್ ಆಪರೇಷನ್, ಗ್ರೈಂಡಿಂಗ್ ಆಪರೇಷನ್, ಚಿಸಲಿಂಗ್ ಆಪರೇಷನ್. ಇವು ಮೂರಂತೂ ಅಲ್ಲ. ಹಾಗಾಗಿ ಪ್ರಿಸಿಷನ್ ಫಿನಿಶಿಂಗ್ ಆಪರೇಷನ್. ಸೊ ವಿಚ್ ಒನ್ ಇಸ್ ಕರೆಕ್ಟ್? ಡಿ. ನೋಡೋಣ ಮಕ್ಕಳೇ. ಸೊ ಎಸ್, ಡಿ ಇಸ್ ದ ಕರೆಕ್ಟ್ answer. Very good. Now come to the next MCQ. What is the name of the lab tool? Lab tool: split bush lab, adjustable ring lab, adjustable solid lab, charging cylindrical lab. So split bush lab ಅಂತ ನಾವು ಇದನ್ನ ಕರಿತೀವಿ, ಲ್ಯಾಬ್ ಟೂಲ್ ಅನ್ನ. ಸೊ ದಿಸ್ ಈಸ್ ಸ್ಪ್ಲಿಟ್ ಬುಷ್ ಲ್ಯಾಬ್. ಇಲ್ಲಿ ಏನ್ ಚಿತ್ರ ಇದೆ ಮಕ್ಕಳೇ? ಈ ಚಿತ್ರ ಕೊಡ್ತಾರೆ, ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಪ್ಲಿಟ್ ಬುಷ್ ಲ್ಯಾಬ್. ಇದೆಂತದ್ದು ಲ್ಯಾಬ್? ಇದು ಸ್ಪ್ಲಿಟ್ ಬುಷ್ ಲ್ಯಾಬ್ ಅಂತ ನಾವು ಕರಿತೀವಿ. ವಿಚ್ ಫಿನಿಶಿಂಗ್ ಪ್ರೋಸೆಸ್ ಹ್ಯಾವ್ ಎ ಹೈ ಡಿಗ್ರಿ ಆಫ್ ಡೈಮೆನ್ಷನಲ್ ಅಕ್ಯುರಸಿ? ಯಾವ ಫಿನಿಶಿಂಗ್ ಪ್ರೋಸೆಸ್ ನಲ್ಲಿ ಹೈ ಡಿಗ್ರಿ ಆಫ್ ಫಿನಿಶಿಂಗ್ ಡೈಮೆನ್ಷನಲ್ ಅಕ್ಯುರಸಿ? ಫೈಲಿಂಗ, ಟರ್ನಿಂಗ, ಗ್ರೈಂಡಿಂಗ, ಲ್ಯಾಪಿಂಗ? ಸೊ ನಾಲ್ಕರಲ್ಲಿ ನೀವು ಪಟ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ಲ್ಯಾಪಿಂಗ್. ಯಾವುದು ಮಕ್ಕಳೇ? ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಪರ್ಪಸ್ ಆಫ್ ದ ಸ್ಲಿಟ್ ಪ್ರೊವೈಡೆಡ್ ಇನ್ ದ ಲ್ಯಾಪಿಂಗ್ ಟೂಲ್? ಒಂದು ಸ್ಲಿಟ್ ಅನ್ನ ಕೊಟ್ಟಿರ್ತಾನಲ್ಲ, ಲೈನ್, ಯಾತಕ್ಕೆ ಹೇಳ್ದೆ ನಾನು? ಕ್ಲಿಯರೆನ್ಸ್ ಗಾ? ಫಾರ್ ಎಕ್ಸ್ಪಾನ್ಷನ್. ಬಂದ್ಬಿಡ್ತು ಆನ್ಸರ್. ನೋಡೋಣ. ರಿಟೈರ್ ಅಬ್ರೆಸಿವ್, ಅದು ಗ್ರೂವ್ ಇರೋದು. ಟು ಅಡ್ಜಸ್ಟ್ ದ ಸ್ಲೀವ್. ವಿಚ್ ಒನ್ ಇಸ್ ಕರೆಕ್ಟ್? ಬಿ ಅಂತ ಹೇಳ್ತಾ ಇದ್ದೀನಿ, ನೀವು ಬಿ ಅಂತ ಹೇಳ್ತಾ ಇದ್ದೀರಾ. ಸೊ ಕರೆಕ್ಟಾ? ಇಲ್ಲ, ನೋಡೋಣ. ಸೊ ದಟ್ ಈಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್ ಮಕ್ಕಳೇ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರೋಣ. So why manual stroking is prepared for large quantities in owning operation? To reduce cost, to reduce time, to keep close tolerance, to reduce maintenance cost. Why manual stroking is prepared for large quantities in owning operation? ನೋಡಿ, ಎರಡು ತರ ಸ್ಟ್ರೋಕ್ ಆನಿಂಗ್ ಆಪರೇಷನ್ಸ್ ಅನ್ನ ಮಾಡ್ತೀವಿ. ಒಂದು ಮ್ಯಾನುವಲ್, ಇನ್ನೊಂದು ಪವರ್ ಸ್ಟ್ರೋಕ್. ಯಾಕೆ ತುಂಬಾ ಜಾಸ್ತಿ ಕ್ವಾಂಟಿಟೀಸ್ ಅನ್ನ ನಾವು ಮಾಡುವಂತ ಸಂದರ್ಭದಲ್ಲಿ ಆನಿಂಗ್ ಅನ್ನ ಪ್ರಿಪೇರ್ ಮಾಡ್ತೀವಿ? ವಿಚ್ ಒನ್ ಇಸ್ ಕರೆಕ್ಟ್? ಟು ಕೀಪ್ ಕ್ಲೋಸ್ ಟಾಲರೆನ್ಸ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಫಿನಿಶಿಂಗ್ ಆಪರೇಷನ್ ದ ಟೂಲ್ ರೊಟೇಟ್ ಅಂಡ್ ರೆಸಿಪ್ರೊಕೇಟ್ ಸೈಮಲ್ಟೇನಿಯಸ್ಲಿ? ನಾಲ್ಕು ಆನ್ಸರ್ ಬಂದಿದೆ ನೋಡಿ. ಡ್ರಿಲ್ಲಿಂಗ್, ಆನಿಂಗ್, ಲ್ಯಾಪಿಂಗ್, ಗ್ರೈಂಡಿಂಗ್. ಸೈಮಲ್ಟೇನಿಯಸ್ ಆಗಿ ರೆಸಿಪ್ರೊಕೇಟಿಂಗ್ ಆಗಬೇಕು, ರೊಟೇಟ್ ಆಗಬೇಕು ಟೂಲ್. ದಟ್ ಈಸ್ ಒನ್ ಅಂಡ್ ಓನ್ಲಿ ಆನಿಂಗ್. ಸೊ ಬಿ ಇಸ್ ದ ಕರೆಕ್ಟ್. ನೋಡೋಣ ಮಕ್ಕಳೇ. ಸೊ ಎಸ್, ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ವೆರಿ ಗುಡ್. ವಿಚ್ ಆಪರೇಷನ್ ದ ಫೈನ್ ಅಬ್ರೆಸಿವ್ ಪಾರ್ಟಿಕಲ್ಸ್ ಆರ್ ಯೂಸ್? ಯಾವ ಆಪರೇಷನ್ಸ್ ನಲ್ಲಿ ಫೈನ್ ಅಬ್ರೆಸಿವ್ ಪಾರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತಾರೆ ಮಕ್ಕಳೇ? ಅಬ್ರೆಸಿವ್ ಪಾರ್ಟಿಕಲ್ ಲ್ಯಾಪಿಂಗ್ ನಲ್ಲಿ, ಅಬ್ರೆಸಿವ್ ಸ್ಟಿಕ್ಸ್ ಅಥವಾ ಸ್ಟೋನ್ಸ್ ಆನಿಂಗ್ ನಲ್ಲಿ. ಹಾಗಾಗಿ ನೋಡೋಣ ಆನ್ಸರ್. ನೋಡೋಣ. ನಿಮ್ಗೆ ಗೊತ್ತು, ಈಗಾಗಲೇ ಹೇಳಿದ್ದೀನಿ, ಫೈಲಿಂಗ್, ಲ್ಯಾಪಿಂಗ್, ಸ್ಕ್ರಾಪಿಂಗ್, ಪಾಲಿಶಿಂಗ್. ಯಾವ್ದ್ರಲ್ಲಿ ಮಕ್ಕಳೇ? ಫೈನ್ ಅಬ್ರೆಸಿವ್ ಪಾರ್ಟಿಕಲ್ ಅಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಲ್ಯಾಪಿಂಗ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಗುಡ್. ವಿಚ್ ಅಬ್ರೆಸಿವ್ ಹ್ಯಾಸ್ ನಾಟ್ ಎಕ್ಸಲೆಂಟ್ ಕಟಿಂಗ್ ಪ್ರಾಪರ್ಟೀಸ್ ಅಂಡ್ ಎಕ್ಸ್ಪೆನ್ಸಿವ್? ಯಾವ ಅಬ್ರೆಸಿವ್ ನಾಟ್ ಎಕ್ಸಲೆಂಟ್ ಕಟಿಂಗ್ ಪ್ರಾಪರ್ಟೀಸ್, ಅದಕ್ಕೆ ಅಷ್ಟು ಕಟಿಂಗ್ ಪ್ರಾಪರ್ಟೀಸ್ ಇಲ್ಲ, ಮತ್ತೆ ಎಕ್ಸ್ಪೆನ್ಸಿವ್ ಕೂಡ? ವಿಚ್ ಒನ್? ಅಬ್ರೆಸಿವ್ ಡೈಮಂಡ್, ಬೋರಾನ್ ಕಾರ್ಬೈಡ್, ಸಿಲಿಕಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ಆಕ್ಸೈಡ್? ವಿಚ್ ಒನ್ ಇಸ್ ಕರೆಕ್ಟ್? ನೀವೇನ್ ಹೇಳ್ತಾ ಇದೀರಿ? ಸೊ ನೀವು ಹೇಳ್ತಾ ಇದೀರಿ ಈಗ ಬಿ ಅಂತ. ನೋಡೋಣ, ಬೋರಾನ್ ಕಾರ್ಬೈಡ್? ನೋಡೋಣ, ಚೆಕ್ ಮಾಡೋಣ.
Yes, B. Very good, Makle. Boron carbide is a not excellent cutting properties, abrasive, and it is also a expensive abrasive material. What is the finishing process carried out with abrasive sticks to correct the profile of cylindrical surface? Lapping, awning, grinding, filing. ಸೊ ಅಬ್ರೆಸಿವ್ ಸ್ಟಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಬೋರ್ ಅನ್ನ ಕರೆಕ್ಟ್ ಆಗಿ ಫಿನಿಶ್ ಮಾಡ್ತಕ್ಕಂಥದ್ದು, ಪೇಪರ್ ಅನ್ನ ಎಲಿಮಿನೇಟ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ, ಯಾವ್ದ್ರಿ? ಸೊ ದಟ್ ಈಸ್ ಆನಿಂಗ್. ಆನಿಂಗ ನೋಡೋಣ. ಬಿ ಇಸ್ ದ ಕರೆಕ್ಟ್. ವೆರಿ ಗುಡ್, ಪರ್ಫೆಕ್ಟ್ ಆನ್ಸರ್. ವಿತ್ ಲ್ಯಾಪಿಂಗ್ ಮೆಟೀರಿಯಲ್ ಯೂಸ್ ಫಾರ್ ಈಸಿ ಚಾರ್ಜಿಂಗ್ ಅಂಡ್ ರ್ಯಾಪಿಡ್ ಕಟ್ಟಿಂಗ್. ಈಸಿಯಾಗಿ ಚಾರ್ಜ್ ಮಾಡೋಕೆ ಮತ್ತೆ ಫಾಸ್ಟ್ ಆಗಿ ಕಟ್ ಮಾಡೋದು ಯಾವುದು? ಆನ್ಸರ್ ನೋಡ್ಬಿಡು. ಕ್ಯಾಸ್ಟ್ ಐರನ್, ಕಾಪರ್ ಅಂಡ್ ಬ್ರಾಸ್, ಕ್ಲೋಸ್ಡ್ ಗ್ರೈಂಡ್ cast iron, white cast iron. So the answer is copper and brass. So lapping material used for easy charging and rapid cutting andre you can choose copper and brass. Copper and brass. ಮುಂದಿನ ಪ್ರಶ್ನೆ ಬರೋಣ ಮಕ್ಕಳೇ. Which lap material is expensive and can be expended if worn out? ನೋಡಿ, ಎಕ್ಸ್ಪೆನ್ಸಿವ್ ಇದೆಯಂತೆ, ಮತ್ತೆ ಎಕ್ಸ್ಪೆಂಡೆಡ್ ಇಫ್ ವಾರ್ ನಾವು ಸೌದೋದಾಗ ಅದನ್ನ ಎಕ್ಸ್ಪೆಂಡ್ ಮಾಡ್ಬೋದಂತೆ. ನಾನು ಹೇಳಿದ್ರಲ್ಲಿ ಎರಡು, ಬ್ರಾಸು ಲೆಡ್ ಅಂತೇಳಿ ನೆನ್ಪಿಟ್ಕೊಂಡಿದ್ದೀರಾ? ಸೊ ಈಗ ನೋಡೋಣ ಯಾವುದು ಅಂತೇಳಿ. ಬ್ರಾಸ್, ಕ್ಯಾಸ್ಟ್ ಐರನ್, ಲೆಡ್ ಅಂಡ್ ಬ್ರಾಂಜ್ ಬಂದ್ಬಿಡ್ತಾವ. ಸೊ ವಿಚ್ ಒನ್ ಇಸ್ ಕರೆಕ್ಟ್? ದಟ್ ಇಸ್ ಸಿ, ಲೆಡ್. ಬಿ, ಲೆಡ್ ಯೂಸ್ ಮಾಡ್ತಾರಲ್ಲ ಲ್ಯಾಪ್ ಮೆಟೀರಿಯಲ್ ಆಗಿ, ಎಕ್ಸ್ಪೆನ್ಸಿವ್ ಅಂಡ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್ ಇಫ್ ವಾರ್ನ್ ಔಟ್. ವಾರ್ನ್ ಔಟ್ ಆದಾಗ ಅದನ್ನ ಏನ್ ಮಾಡಬಹುದು ನಾವು? ಎಕ್ಸ್ಪ್ಯಾಂಡೆಡ್ ಅನ್ನ ಮಾಡ್ಕೋಬಹುದು. ವಿಚ್ ಟೈಪ್ ಆಫ್ ಅಬ್ರೆಸಿವ್ ಮೆಟೀರಿಯಲ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಹಾರ್ಡನ್ ಸ್ಟೀಲ್ ಅಂಡ್ ಹೆವಿ ಸ್ಟಾಕ್ ರಿಮೂವಲ್? ಯಾವುದು ಮಕ್ಕಳೇ? ಸಿಲಿಕಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಬೋರಾನ್ ಕಾರ್ಬೈಡ್, ಡೈಮಂಡ್. ಹಾರ್ಡನ್ ಸ್ಟೀಲು ಮತ್ತೆ ಹೆವಿ ಸ್ಟಾಕ್ ಅನ್ನ ರಿಮೂವ್ ಮಾಡ್ಬೇಕಾದ್ರೆ ನಾವು ಯಾವ್ದನ್ನ ಬಳಸ್ತೀವಿ? ಸಿಲಿಕಾನ್ ಕಾರ್ಬೈಡ್ ಅಬ್ರೆಸಿವ್ ಮೆಟೀರಿಯಲ್ ಅನ್ನ ಬಳಸ್ತೀವಿ. ಮುಂದಿನ ಪ್ರಶ್ನೆ ಬರೋಣ. ವಾಟ್ ಇಸ್ ದ ಅಬ್ರೆಸಿವ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಸಾಫ್ಟ್ ಸ್ಟೀಲ್ಸ್ ಅಂಡ್ ನಾನ್ ಪೆರಸ್ ಮೆಟಲ್ಸ್? ಸಾಫ್ಟ್ ಸ್ಟೀಲ್ಸ್ ಮತ್ತೆ ನಾನ್ ಪೆರಸ್ ಮೆಟಲ್ಗೆ ಲ್ಯಾಪಿಂಗ್ ನಲ್ಲಿ, ನಾಟ್ ಆನಿಂಗ್, ಯಾವ್ದನ್ನ ಯೂಸ್ ಮಾಡ್ತೀವಿ ನೋಡೋಣ ಮಕ್ಕಳೇ. ಆನ್ಸರ್ ಸಿಲಿಕಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಬೋರಾನ್ ಕಾರ್ಬೈಡ್, ಫ್ಯೂಸ್ಡ್ ಅಲ್ಯೂಮಿನಾ ಅಂತ ಇದೆ. ಇದು ರಿಪೀಟ್ ಆಗಿದೆ ಕ್ವಶನ್ಸ್. ದಟ್ ಇಸ್ ಫ್ಯೂಸ್ಡ್ ಅಲ್ಯೂಮಿನಿಯಂ ಸಾಫ್ಟ್ ಸ್ಟೀಲ್ ಮತ್ತೆ ನಾನ್ ಪೆರಸ್ ಮೆಟಲ್ಗೆ ನಾವು ಬಳಸ್ತೀವಿ. ಈಗಾಗಲೇ ಇದು ಬಂದೋಗಿದೆ ಪ್ರಶ್ನೆ, ಇರಲಿ. ವಿಚ್ ಅಬ್ರೆಸಿವ್ ಇಸ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಡೈಸ್ ಅಂಡ್ ಗೇಜಸ್? ಡೈ ಮತ್ತೆ ಗೇಜಸ್ಗೆ ಯಾವ ಅಬ್ರೆಸಿವ್ ಅನ್ನ ಯೂಸ್ ಮಾಡ್ತೀವಿ? ಬೋರಾನ್ ಕಾರ್ಬೈಡ್, ಸಿಲಿಕಾನ್ ಕಾರ್ಬೈಡ್, ಡೈಮಂಡ್ ಅಂಡ್ ಅಲ್ಯೂಮಿನಿಯಂ ಆಕ್ಸೈಡ್. The one and only material used for boron carbide. It is expensive. ಬೋರಾನ್ ಕಾರ್ಬೈಡ್ ಅನ್ನು ಎಲ್ಲಿ? ಲ್ಯಾಪಿಂಗ್ ಡೈಸ್ ಅಂಡ್ ಗೇಜಸ್ ನಲ್ಲಿ ನಾವು ಬಳಸ್ತೀವಿ. A is the correct answer. Which is the oddest of all abrasive material and used for lapping tungsten carbide? Tungsten carbide ಅಂದಿಟ್ಟಿಗೆ ನಾನು ಹೇಳಿದ್ದೀನಿ, one and only what? Oddest, not a metal, it's a material. ಯಾವುದು ನೋಡೋಣ? ಸಿಲಿಕಾನ್ ಕಾರ್ಬೈಡ್, ಬೋರಾನ್ ಕಾರ್ಬೈಡ್, ಡೈಮಂಡ್ ಅಂಡ್ ಅಲ್ಯೂಮಿನಿಯಂ ಆಕ್ಸೈಡ್. ನೋಡಿ ಬಂದ್ಬಿಡ್ತು ಡೈಮಂಡ್. ಸೊ ನೋಡೋಣ ಸರಿ ಅಂತ ನೀವು ಹೇಳ್ತಾ ಇದ್ದೀರಿ. Yes, diamond is the correct answer. Tungsten carbide ಅನ್ನ ಲ್ಯಾಪ್ ಮಾಡ್ಲಿಕ್ಕೆ ನಾವು ಏನನ್ನ ಅಬ್ರೆಸಿವ್ ನ ಯೂಸ್ ಮಾಡ್ತೀವಿ? ಡೈಮಂಡ್ ಅನ್ನ ಬಳಸ್ತೀವಿ. ನೇಮ್ ದ ಅಬ್ರೆಸಿವ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಅಕ್ಯುರೇಟ್ಲಿ ಫಿನಿಶಿಂಗ್ ವೆರಿ ಸ್ಮಾಲ್ ಹೋಲ್ಸ್. ತುಂಬಾ ಸ್ಮಾಲ್ ಹೋಲ್ಸ್ ಅನ್ನ ನಾವು ಫಿನಿಶ್ ಮಾಡ್ಲಿಕ್ಕೆ ಅಕ್ಯುರೇಟ್ ಆಗಿ ಯಾವ ಅಬ್ರೆಸಿವ್ ನ ಯೂಸ್ ಮಾಡ್ತೀವಿ? ಸಿಲಿಕಾನ್ ಕಾರ್ಬೈಡ್, ಡೈಮಂಡ್, ಬೋರಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ಆಕ್ಸೈಡ್. ದಟ್ ಈಸ್ ಡೈಮಂಡ್ ಅನ್ನ ಯೂಸ್ ಮಾಡ್ತೀವಿ. ಸ್ಮಾಲ್ ಹೋಲ್ ಫಿನಿಶ್ ಅಕ್ಯುರೇಟ್ ಆಗಿ ಫಿನಿಶ್ ಮಾಡ್ಬೇಕಾದ್ರೆ ಡೈಮಂಡ್ ಇಸ್ ದ ಅಬ್ರೆಸಿವ್ ಮೆಟೀರಿಯಲ್ ಯೂಸ್ಡ್ ಫಾರ್ ಫಿನಿಶಿಂಗ್ ವೆರಿ ಸ್ಮಾಲ್ ಹೋಲ್ಸ್. 25th question. What is the purpose of lapping vehicles? Vehicles really oils. Lapping vehicles regulate cutting action and lubricate the surface, smooth effective operation, improves dimensional accuracy, improves cutting ability. Which one is correct? So that is regulate the cutting action and lubricate the surface. ಅದಕ್ಕೋಸ್ಕರ ನಾವು ವೆಹಿಕಲ್ಸ್ ಅನ್ನು ಬಳಸ್ತೀವಿ. ಏನು ವೆಹಿಕಲ್ ಅನ್ನ ಬಳಸ್ತೀವಿ ಗೊತ್ತು? ಆಯಿಲ್, ಓಕೆ, ಪ್ಯಾರಾಫಿನ್,
ಪೆಟ್ರೋಲಿಯಂ ಜೆಲ್ಲಿ, ಗ್ರೀಸ್, ಈ ತರ ನಾವೇನನ್ನ ಬಳಸ್ತೀವಿ, ಲ್ಯಾಪಿಂಗ್ ವೆಹಿಕಲ್ಸ್ ಅನ್ನ ನಾವು ಬಳಸ್ತೀವಿ. ವಿಚ್ ಲ್ಯಾಪಿಂಗ್ ವೆಹಿಕಲ್ ಇಸ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಕಾಪರ್ ಅಂಡ್ ಇಟ್ಸ್ ಅಲಾಯ್? ಕಾಪರ್ ಮತ್ತೆ ಅದರ ಅಲಾಯ್ಗೆ ಯಾವ ಅಲಾಯ್ಸ್ ಅನ್ನ ನಾವು ಬಳಸ್ತೀವಿ? ವೆಜಿಟಬಲ್ ಆಯಿಲ್ ನ, ವೆಹಿಕಲ್ಸ್ ನ, ಮೆಷಿನ್ ಆಯಿಲ್ ನ, ಸಾಲ್ಯುಬಲ್ ಆಯಿಲ್ ನ, ಪೆಟ್ರೋಲಿಯಂ ಜೆಲ್ಲಿ. ಕಾಪರ್ ಅಂಡ್ ಇಟ್ಸ್ ಅಲಾಯ್ಗೆ ಮಕ್ಕಳೇ ಸಾಲ್ಯುಬಲ್ ಆಯಿಲ್ ಅನ್ನು ನಾವು ಬಳಸ್ತೀವಿ. What is the purpose of lapping tool? Lapping tool for external surface, lapping tool for internal surface, lapping tool for external and cylindrical surface, lapping tool for internal cylindrical surface. So this is lapping tool. ಇದು ಯಾವುದಕ್ಕೆ ಮಾಡೋದು ಅಂತ ಈಗಾಗಲೇ ಹಿಂದೆ ಒಂದು ಪ್ರಶ್ನೆ ಬಂದಿತ್ತು. ಸೊ ಇದನ್ನ ನಾವು ಯಾವುದಕ್ಕೆ ನಾವು ಯೂಸ್ ಮಾಡ್ತೀವಿ? ಇಟ್ ಇಸ್ ಲ್ಯಾಪಿಂಗ್ ಟೂಲ್ ಫಾರ್ ಎಕ್ಸ್ಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸ್. ಎಕ್ಸ್ಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸ್ ಅನ್ನ ಲ್ಯಾಪಿಂಗ್ ಪ್ರೋಸೆಸ್ ಅನ್ನ ಮಾಡಲಿಕ್ಕೆ ಈ ಒಂದು ಲ್ಯಾಪಿಂಗ್ ಟೂಲ್ ಅನ್ನು ನಾವು ಬಳಸ್ತೀವಿ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವೈ ಸ್ಲಾಟ್ಸ್ ಆರ್ ಪ್ರೊವೈಡೆಡ್ ಇನ್ ದ ಅಡ್ಜಸ್ಟಬಲ್ ರಿಂಗ್ ಲ್ಯಾಪ್? ಪರ್ಮಿಟ್ ಅಡ್ಜಸ್ಟಬಲ್ ರಿಂಗ್ ಲ್ಯಾಪ್ ಹೇಳಿದ್ದೀನಲ್ಲ. ಸೊ ಅದರಲ್ಲಿ ಪರ್ಮಿಟ್ ಕ್ಲಿಯರೆನ್ಸ್ ಟು ರಿಟೈನ್ ಲ್ಯಾಪಿಂಗ್ ಕಾಂಪೌಂಡ್, ಪರ್ಮಿಟ್ ಫೀಡಿಂಗ್ ಆಫ್ ಲ್ಯಾಪಿಂಗ್ ಕಾಂಪೌಂಡ್, ಫಾರ್ ಲುಬ್ರಿಕೇಶನ್. ಯಾತಕ್ಕೆ ಆ ರೀತಿ ಒಂದು ಸ್ಲಾಟ್ಸ್ ಅನ್ನ ಕೊಟ್ಟಿರ್ತಾರೆ? ಸೊ ಪರ್ಮಿಟ್ ಫೀಡಿಂಗ್ ಆಫ್ ಲ್ಯಾಪಿಂಗ್ ಕಾಂಪೌಂಡ್, ಲ್ಯಾಪಿಂಗ್ ಕಾಂಪೌಂಡ್ ಅನ್ನು ಫೀಡ್ ಮಾಡಲಿಕ್ಕೆ ಆ ರೀತಿ ಸ್ಲಾಟ್ಸ್ ಅನ್ನು ಪ್ರೊವೈಡ್ ಮಾಡಿ. Why grooves are provided on the surface of the lapping plate? Lapping plate surface ಮೇಲೆ ಗ್ರೂವ್ ಕೊಟ್ಟಿರ್ತಾರಲ್ಲ, ಅದೇ ಅದಕ್ಕೆ to allow expansion ಗ, to provide clearance, to retain the abrasive, to permit minor adjustment. So I think C is the correct answer. Yes, to retain the abrasive compound, lapping compound. Why slots are provided in the adjustable ring lap? Adjustable ring lap ನಲ್ಲಿ slot ಅನ್ನ for lubrication, permit clearance, to retain lapping compound, permit feeding of lapping compounds. I think ಪ್ರಶ್ನೆ ಬೇರೆದನ್ನ ಕೊಟ್ಟು ಟ್ವಿಸ್ಟ್ ಅನ್ನ ಮಾಡಿದಾನೆ. So to retain lapping compound, adjustable ring lap ನಲ್ಲಿ retain lapping compound. What is the effect of excessive application of abrasive compound in lapping operations? So developing inaccuracies, bright spots will be visible, obstruct component movement, and lapping compound will be sticky. So the correct answer, makle, developing inaccuracies. So A is the correct answer. Another question: what is caused if the lap is harder than the workpiece? ನಾನು ಹೇಳಿದೆ ಯಾವಾಗಲೂ ಲ್ಯಾಪು ವರ್ಕ್ ಪೀಸ್ ಗಿಂತ ಸಾಫ್ಟ್ ಆಗಿರಬೇಕು. ಆರ್ಡರ್ ಇದ್ರೆ ಏನಾಗುತ್ತೆ? ವರ್ಕ್ ಪೀಸ್ ವಿಲ್ ಕಟ್ ದ ಲ್ಯಾಪ್, accuracy cannot be obtained, lap will cut the workpiece, lapping operation leaves high spots, which is correct. So the correct answer is workpiece will cut the lap. Workpiece ಏನು ಮಾಡುತ್ತೆ? ಲ್ಯಾಪ್ ಅನ್ನ ಕಟ್ ಮಾಡುತ್ತೆ. ವರ್ಕ್ ಆರ್ಡರ್ ಇದೆ, ಅರ್ಥ ಆಯ್ತಾ? ಸೊ A is the correct answer. Why holes provided in the ring type lap? Ring type lap ಇರುತ್ತಲ್ಲ, ಅದರಲ್ಲಿ ಹೋಲ್ಸ್ ಅನ್ನ ಯಾಕೆ? ಲೂಬ್ರಿಕೇಶನ್ಸ್ ಗ, removal of heat, old lap compound, increase the efficiency. Old the lap compound, ಹೋಲ್ ಅನ್ನ ಯಾಕೆ ಪ್ರೊವೈಡ್ ಮಾಡಿರ್ತಾನೆ ಅಂದ್ರೆ ಲ್ಯಾಪಿಂಗ್ ಕಾಂಪೌಂಡ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ, ಲ್ಯಾಪಿಂಗ್ ಕಾಂಪೌಂಡ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ. ಸೊ ಮಕ್ಕಳೇ, ಇಲ್ಲಿವರೆಗೆ ನಿಮಗೆ ಅನೇಕ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನಮ್ಮ ಮುಂದೆ ಇಟ್ಟಿದ್ದೀನಿ. ಅಭ್ಯಾಸ ಮಾಡಿ. ಸೊ ಇನ್ನೂ ಅನೇಕ MCQ ಕ್ವಶನ್ಸ್ ಮಾಕ್ ಟೆಸ್ಟ್ ನಲ್ಲಿ ಸಿಗುತ್ತೆ, ಪ್ರಶ್ನೆ ಪತ್ರಿಕೆಗಳಲ್ಲಿದೆ, ರೆಫರ್ ಮಾಡಿ. ಇವೆಲ್ಲವನ್ನು ಒಂದ್ಸಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಮಕ್ಕಳೇ, ಎಲ್ಲರಿಗೂ ಒಳ್ಳೆಯದಾಗಲಿ.